ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಜಾಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರಗಳು ಭಾಳ ನಿರ್ಭಯದಿಂದ ನಡೀತಾ ಇದ್ದಾವೆ. ಇದಕ್ಕೆ ಒಂದು ಕಾರಣ ಬಿಗಿಯಾದ ಕಾನೂನು ಸುವ್ಯವಸ್ಥೆ ಕಾರಣ ಇರ್ಬೋದು ಇದಕ್ಕೆ. ಯಾಕಂದರೆ ಈ ಹಿಂದೆ ಡೆಲ್ಲಿಯಲ್ಲಿ ಕೂಡ ಒಂದು ಇದೇ ಕೃತ್ಯ ಆಗಿತ್ತು. ಅವರಿಗೆ ಮರಣದಂಡನೆ ಆಯಿತು. ಅವನು ಮಾಡಿರತಕ್ಕಂಥ ಕೃತ್ಯ ಪಕ್ಕ ಸಾಬೀತಾದ ಮೇಲೆ ಅವನಿಗೇನಾದ್ರು ಒಂದು ಕಠಿಣ ಶಿಕ್ಷೆ ಆದಷ್ಟು ಬೇಗನೆ ಅವನಿಗೆ ಸಿಕ್ಕರೆ ಮಿಕ್ಕಿದವರಿಗೆ ಅದೊಂದು ಪಾಠ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಹುಬ್ಬಳ್ಳಿ ಒಳಗಡೆ ಈಗ ನಿರ್ಭಯದಿಂದ ನಡೀತಾ ಇದ್ದಾವೆ ವಿದ್ಯಾರ್ಥಿನಿಯರ ಕೊಲೆಗಳು. ಎಷ್ಟು ಭಯ ಇಲ್ದಂಗೆ ಮಾಡ್ತಿದ್ದಾರೆ. ಅವರಿಗೆ ತಂದೆ ತಾಯಿ ಭಯ ಇಲ್ಲ, ಈ ಕಡೆ ಇಲಾಖೆಗಳು ಭಯ ಇಲ್ಲ. ಎಷ್ಟು ನಿರ್ಭಯದಿಂದ ಅವರು ಈ ಕೋಳಿ ಯಾವ ಥರ ಕೊಯ್ತಾರೋ, ಕೋಳಿ ಅಂಗಡಿಗಳಲ್ಲಿ ಆ ಥರ ಹೆಣ್ಣುಮಕ್ಕಳು ಕತ್ತುಗಳನ್ನು ಸೀಳೋದು, ಹೊಟ್ಟೆ ಸೀಳೋದು, ಇಂಥವಕ್ಕೆ ಅವ್ರಿಗೆ ಭಯನೇ ಇಲ್ಲ ಹಂಗೆ ಹೋಗ್ಬಿಟ್ಟಿದೆ. ಇಂಥವರಿಗೆ ಏನಂತ ಹೇಳಬೇಕು ಈ ಕರ್ನಾಟಕದ ಜನ? ಸರ್ಕಾರ ಯಾಕೆ ಇವ್ರ ಬಗ್ಗೆ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ? ನೋಡಿ, ಏನಾಗ್ಬಿಟ್ಟಿದೆ ಅಂದರೆ, ಈಗ ಉದಾಹರಣೆಗೆ ಈಗ ಸುಮಾರು ಒಂದು 15-20 ದಿವಸದಿಂದ ಧಾರಾವಾಹಿಯಾಗಿ ಪ್ರಚಾರ ಆಗ್ತಿರತಕ್ಕಂಥ ಒಂದು ಮಹತ್ತರವಾದ ಸುದ್ದಿ ಅಂದರೆ, ಒಬ್ಬ ರಾಜಕಾರಣಿಯ ಕುಟುಂಬದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಒಬ್ಬ ಜನಪ್ರತಿನಿಧಿ ಅನ್ನಿಸ್ಕೊಂಡವ್ರ ಮನೆಯಲ್ಲಿ ಅವನು ಕೂಡ ಒಬ್ಬರ ಜನಪ್ರತಿನಿಧಿಯಾಗಿ ಅವನು ಮಾಡಿರೋ ಕೃತ್ಯ ಎಂಥದ್ದು ಅಂತೇಳಿ ಈಗಾಗಲೇ ಕರ್ನಾಟಕದಲ್ಲೇ ಹೊರ ರಾಜ್ಯ, ಹೊರ ದೇಶದಲ್ಲಿಯೂ ಕೂಡ ಅನ್ನೋದು ಜಾಗೃತಿಯಾಗಿ ಪ್ರಸಾರವಾಗ್ತಾ ಇದೆ. ನೋಡಿ, ಇದುವರೆಗೂ ತಂದೆ ತಾಯಿ ಏನಾದರೂ, ನನ್ನ ಕುಟುಂಬದರೇನಾದರೂ ಅನ್ನೋದು ಆ ಕೃತ್ಯ ಮಾಡಿದವನಿಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಅವನ ಪಾಡಿಗೆ ಅವನೆಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ. ಅವನು ನಿಜವಾಗಲೂ ನಾನು ಸಾಚ, ನಾನೇನು ಮಾಡಿಲ್ಲ ಅನ್ನೋನಾದರೆ ಇವತ್ತು ಬಂದು ಈ ಕರ್ನಾಟಕದ ಜನತೆ ಮುಂದೆ ಹೇಳ್ಬೋದಲ್ಲ, ನಾನು ಮಾಡಿಲ್ಲ, ನಾನು ಅಪವಿತ್ರನಲ್ಲ, ನಾನು ಭಾಳ ಪವಿತ್ರ ಅಂತ ಯಾಕೆ ಹೇಳ್ಬಾರ್ದು? ನೋಡಿ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅನ್ನಂಗೆ ಯಾರ್ಯಾರೋ ಜೈಲು ಊಟ ಮಾಡಬೇಕಾಗುತ್ತೆ ಯಾರೋ ಮಾಡಿದ ತಪ್ಪಿಗೆ. ಈಗ ಒಂದು ನೇಹ ಕೊಲೆಯಾದಾಗ ಸರ್ಕಾರದ ವಿರುದ್ಧ ಕೆಂಡಮಂಡಲವಾದರು. ವಿರೋಧ ಪಕ್ಷದವರಾಗಿರ್ಬೋದು, ಒಂದು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈಗ ಈ ರಾಜಕಾರಣಿ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಒಬ್ಬನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ವಿರೋಧ ಪಕ್ಷದವರು ಯಾಕೆ ಬೀದಿಗಿಳಿದಿಲ್ಲ? ಬೀದಿಗಿಳಿದು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ವಿದ್ಯಾರ್ಥಿ ಪರಿಷತ್ ಯಾಕೆ ಬೀದಿಗಿಳಿದಿಲ್ಲ, ಹೋರಾಟ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಕರ್ನಾಟಕದ ಜನತೆ ಯೋಚನೆ ಮಾಡಬೇಕಾಗಿದೆ. ಯಾಕೆ ಚಕರಿತಿಲ್ಲ ವಿರೋಧ ಪಕ್ಷದವರು? ಅವನನ್ನು ಯಾಕೆ ಅಲ್ಲಿಂದ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಉಳಿದಿದೆ ಇದು. ನೋಡಿ, ಅದೇ ಒಬ್ಬ ನೇಹ ಕೊಲೆ ಮಾಡಿದವನ್ನ ತಕ್ಷಣವೇ ಹಿಡಿದು ಅವನ್ನ ಒಳಗಾಕ್ಬಿಟ್ರು. ಈ ಪ್ರಭಾವಿ ರಾಜಕಾರಣಿ ಕುಟುಂಬದವ್ರನ್ನ ಯಾಕೆ ಹಿಡಿಯೋಕ್ಕಾಗ್ತಾ ಇಲ್ಲ? ಇದ್ರ ಹಿನ್ನೆಲೆ ಏನು? ನೋಡಿ, ಅವನು ಮಾಡೋದು ಮಾಡಿಬಿಟ್ಟು ಎಲ್ಲೋ ಹೊರದೇಶದ ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ತಲೆ ಮರೆಸ್ಕೋಬೇಕು? ಹಿಂಗೆ ಮಾಡಿದವ್ರಿಗೆಲ್ಲ ಹೊರದೇಶದಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ಇಂಥ ಕೃತ್ಯಗಳು
ಹೆಚ್ಚಾಗ್ತೇ ಹೊರತು ಕಮ್ಮಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇಂಥವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಇನ್ನೊಬ್ಬ ರಾಜಕಾರಣಿ ಮಕ್ಕಳಾಗಿರ್ಬೋದು, ರಾಜಕೀಯ ಮುಖಂಡ ಆಗಿರ್ಬೋದು, ಹುಷಾರಾಗಬೇಕು. ಆ ಥರ ಶಿಕ್ಷೆ ಕೊಡ್ಬೇಕಿಂತವ್ರಿಗೆ. ನೋಡಿ, ಇದುವರೆಗೂ ಕೂಡ ಅವನೆಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಒಬ್ಬ ಸಾಮಾನ್ಯ ಕುಟುಂಬದವರು ಇಂಥ ಕೆಲಸಗಳು ಮಾಡಿಬಿಟ್ರೆ ಏನು ಪ್ರತಿಯೊಬ್ಬರೂ ಮಾತಾಡೋದೆ ಸರ್ಕಾರ ಏನು ಮಾಡ್ತಾಯಿದೆ, ಸರ್ಕಾರ ಏನು ಮಾಡ್ತಾಯಿದೆ ಅಂತ ಸರ್ಕಾರದ ಮೇಲೆ ಹೊಣೆ ಹಾಕ್ತಾರೆ. ಈಗ ಒಬ್ಬ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಲೋಕಸಭಾ ಸದಸ್ಯ ಅಂದರೆ ಇನ್ನವನು ಲೋಕಸಭಾ ಸದಸ್ಯನೇ ಎಣಿಕೆ ಆಗಿಬಿಟ್ಟು ಫಲಿತಾಂಶ ಬರೋವರೆಗೆ ತಮ್ಮ ಪಕ್ಷದಲ್ಲಿ ಇಂಥ ಒಬ್ಬ ಇದ್ದಾನೆ ಅಂತ ತಿಳಿದ ಮೇಲೆ ಅವನಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಆ ಪಕ್ಷದ ವರಿಷ್ಠರು, ಇಲ್ಲಿ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರುಗಳು ಯಾಕೆ ಮುಂಚೂಣಿಗೆ ಬರ್ತಾ ಇಲ್ಲ? ಬೇರೆ ಯಾರನ್ನ ಮಾಡಿಬಿಟ್ಟಿದ್ದರೆ ಬರೀ ಸಣ್ಣ ಸಣ್ಣ ಪುಟ್ಟಕ್ಕೆಲ್ಲ ಬೀದಿಗೆ ಇಳಿದು ಬೀದಿಯಲ್ಲೆಲ್ಲ ಹೊರಲಾಡ್ತಾರೆ, ಧಿಕ್ಕಾರ 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 ಧಿಕ್ಕಾರ. ಹೀಗ್ಯಾಕೆ ಧಿಕ್ಕಾರ ಧಿಕ್ಕಾರ ಅಂತ ಇಲ್ಲ? ಧಿಕ್ಕಾರ ಅನ್ನೋ ಅಕ್ಷರಗಳು ಬಾಯಲ್ಲಿ ಬರ್ತಾ ಇಲ್ವೇನೋ, ಮರ್ತೋಗಿರ್ಬೇಕು ಅನ್ಸುತ್ತೆ ಅವರಿಗೆ. ಯಾಕೆ ಚಕರಿತದೆಲ್ಲ? ಕರ್ನಾಟಕದ ಜನತೆಯನ್ನು ರುಚಿಗೆದ್ದಿದ್ದಾರೆ. ಅದರಲ್ಲಿ ಬಹುಪಾಲು ಹೆಣ್ಣು ಮಕ್ಕಳಿಗೆ ಅಷ್ಟು ರುಚಿಗೆ ಬಂದಿಲ್ಲ ಇವರು. ಅಲ್ಲಿ ಆಗಿರೋದು ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗಲ್ಲ. ಅಂದರೆ ಒಬ್ಬ ಪ್ರಭಾವಿ ಅಮಾಯಕ ಹೆಣ್ಮಕ್ಕಳನ್ನು ಯಾವ ರೀತಿ ಬೇಕಾದ್ರೂ ದುರುಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅವನ ಪ್ರಭಾವದಿಂದ. ಅಮಾಯಕರಿಗೆ ಬೆಲೆ ಇಲ್ಲ, ಅಮಾಯಕರ ಜೀವಕ್ಕೆ ಬೆಲೆ ಇಲ್ಲ. ನೋಡಿ, ಇಷ್ಟು ದಿವಸದಿಂದ ಯಾರ್ಯಾರು ಅದ್ರ ಬಗ್ಗೆ ಸುದ್ದಿ ಎತ್ತುತ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಆ ಕೃತ್ಯದ ಬಗ್ಗೆ. ಅದನ್ನು ಕಮ್ಮಿ ಕೃತ್ಯನಾ ಹೇಳಿ? ಲೆಕ್ಕನೇ ಆಗುವಷ್ಟು ಹೆಣ್ಮಕ್ಕಳ ಮೇಲೆ ಆಗಿ ನಡೆದಿರತಕ್ಕಂಥ ಕೃತ್ಯ ಇದು. ಆ ಹೆಣ್ಣುಮಕ್ಕಳು ಅವ್ರಿಗೆ ಏನಾಯ್ತಂತ ಹೇಳಿದ್ರು ಕೂಡ ಇನ್ನೂ ಅವನು ಎಲ್ಲಿ ಅದಾನಂತ ಪತ್ತೆ ಹಚ್ಚತಕ್ಕ ಕಾರ್ಯ ನಡೀತಾ ಇಲ್ಲ. ಯಾಕೆ? ಅದರಿಂದ ಈ ಕರ್ನಾಟಕದ ಜನತೆ ಇಂಥವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇಂಥವ್ರನ್ನ ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಬೆಳೆಸಬೇಕೆ, ಅಳಿಸ್ಬೇಕೆ ಅನ್ನೋದು ಮತದಾರರ ಜವಾಬ್ದಾರಿಗೆ ಬಿಟ್ಟದ್ದು. ನೋಡಿ, ಅಧಿಕಾರ ಅನ್ನತಕ್ಕಂಥದ್ದು ಮತ್ತೆ ಹಣಬಲ. ಅಧಿಕಾರ, ಹಣ ಇದ್ದರೆ ಯಾವ ಹೆಣ್ಣುಮಗಳನ್ನ ಯಾವಾಗ ಬೇಕೋ ದುರುಪಯೋಗ ಮಾಡ್ಕೋಬೋದು ಅಂತಕ್ಕಂಥ ಮಟ್ಟಕ್ಕೆ ಬಂದ್ಬಿಡ್ತಾರೆ. ಯಾಕಂದರೆ ಅಮಾಯಕರಿಗೆ ಎಲ್ಲಿ ಹೋದ್ರೂ ಬೆಲೆ ಇರೋದಿಲ್ಲ ಪಾಪ. ಅವ್ರ ಬಗ್ಗೆ ಯಾರು ಕಾಳಜಿ ವಹಿಸೋದಿಲ್ಲ. ಆ ದುರುಪಯೋಗ, ಅವರ ಒಂದು ಅಸಹಾಯಕತೆಯನ್ನು ಈ ಪ್ರಭಾವಿಗಳು ಉಪಯೋಗಿಸ್ಕೊಳ್ತಾ ಬರ್ತಾ ಇದ್ದಾರೆ. ಅದರಿಂದ ಯಾವ ಹೆಣ್ಮಕ್ಳೇ ಆಗಿರಲಿ, ಬಡವರೇ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು. ಅದರಿಂದ ಈ ನಡೆದಿರ್ತಕ್ಕಂಥ ಕೃತ್ಯಕ್ಕೆ ಪಾಪ ಮಾಡಿದವರಿಗೆ ತಕ್ಕ ಫಲ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ನೋಡಿ, ಯಾರೋ ಏನೋ ಅಂದ್ರು ಅಂತೇಳಿ ಅವ್ರ ಮೇಲೂ ಕೂಡ ಮಾತಾಡಿದ್ದೇನೆ ನೇರು ದನಿಯಲ್ಲಿ, ಪಾಪದ ಕೂಡ ತುಂಬಿದೆ ಅನ್ನೋ ಮಾತು ಕೂಡ ಆಡಬಾರ್ದಂತೆ. ಅಂದರೆ ಅವ್ರು ಪಾಪದ ಕೂಡ ತುಂಬಿ ಎಷ್ಟು ಬೇಕಾದರೂ ರೋಡಲ್ಲೆಲ್ಲ ಎರೆದಾಡ್ಬೋದು ಬೇಕಾದರೆ. ಅದರಿಂದ ಈ ಸಾರಿ ಈ ನಡೆದಿರೋ ಕೃತ್ಯಕ್ಕೆ ನಮ್ಮ ಕರ್ನಾಟಕ ಜನತೆ ಸರಿಯಾದ ಪ್ರಶ್ನೆಯನ್ನು ಮಾಡಿ ಆ ನಡೆದಿರ್ತಕ್ಕಂಥ ಕುಟುಂಬದವರಿಗೆ ಮತ್ತು ಸರ್ಕಾರ ಅದನ್ನು ಸರಿಯಾದ ಶಿಕ್ಷೆ ಕೊಡ್ತಾರ ತಮ್ಮ ಕಾನೂನಿನಲ್ಲಿ ಕಾನೂನು ಬಳಸಬೇಕು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಜನತೆ ಮಾತ್ರ ಇದ್ರ ಬಗ್ಗೆ ಭಾಳ ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗಿದೆ. ಇಂಥವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇಂಥ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಯಾವ ರೀತಿ ನೀವು ಓಟ್ ಹಾಕ್ಬೇಕು ಅನ್ನೋದನ್ನು
ಭಾಳ ಆಲೋಚನೆ ಮಾಡಿ ಇಂಥವ್ರಿಗೆ ಓಟ್ ಹಾಕೋ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.